27ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸುತ್ತಿದ್ದೇವೆ. ಎಲ್ಲರೂ ರಸ್ತೆ ನಿಯಮ ಪಾಲಿಸಿ, ಅಮೂಲ್ಯ ಜೀವ ಉಳಿಸಿ, ರಸ್ತೆ ಸುರಕ್ಷತೆ ಕ್ರಮಕ್ಕೆ ಸಕಾಲ. ವಾಹನ ಚಲಾಯಿಸುವಾಗ ಮೊಬೈಲ್ ಉಪಯೋಗಿಸಿದರೆ ನಿಮ್ಮ ಏಕಾಗ್ರತೆಗೆ ತೊಂದರೆಯಾಗಿ ಅಪಘಾತ ಸಂಭವಿಸಬಹುದು. ವಾಹನ ಓಡಿಸುವಾಗ ಮೊಬೈಲ್ ಉಪಯೋಗಿಸಬೇಡಿ. ರಸ್ತೆ ಸುರಕ್ಷತೆ ಕ್ರಮಕ್ಕೆ ಸಕಾಲ. ಪ್ರಕಟಣೆ ಸಾರಿಗೆ ಇಲಾಖೆ. ನಮಸ್ಕಾರ. ಮುಖ್ಯಾಂಶಗಳು. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಶಂಕಿತ ಉಗ್ರರು ಹಾಗೂ ಭದ್ರತಾ ಪಡೆ ನಡುವೆ ಗುಂಡಿನ ಚಕಮಕಿ. ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಪಾರದರ್ಶಕ ವ್ಯವಸ್ಥೆ ಅಳವಡಿಕೆಗೆ ಕ್ರಮ, ನಿತಿನ್ ಗಡ್ಕರಿ. ಮಾಲ್ಡಾ ಹಿಂಸಾಚಾರ ಪ್ರಕರಣ ಪೂರ್ವಾಗ್ರಹವಿಲ್ಲದ ತನಿಖೆ ಅತ್ಯಗತ್ಯ, ಪ್ರಕಾಶ್ ಜಾವಡೇಕರ್. ಮತ್ತು ಬಂಡವಾಳ ಹೂಡಿಕೆಗೆ ಕರ್ನಾಟಕ ಅತ್ಯುತ್ತಮ ತಾಣ, ಆರ್.ವಿ. ದೇಶಪಾಂಡೆ. ವಾರ್ತೆಗಳ ವಿವರ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ತೇಲ್ಬಾಲ್ ಶಂಕಿತ ಉಗ್ರರು ಹಾಗೂ ಭದ್ರತಾ ಪಡೆಯ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಉಗ್ರ ಹತನಾಗಿದ್ದಾನೆ. ಶ್ರೀನಗರದ ಹೊರವಲಯದ ತೇಲ್ಬಾಲ್ ಬಳಿ ಶಂಕಿತ ಉಗ್ರರು ಮನೆಯಲ್ಲಿ ಅಡಗಿದ್ದಾರೆ ಎಂಬ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಕೇಂದ್ರ ಸಿಆರ್ಪಿಎಫ್ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸುತ್ತಿವೆ. ಕಾರ್ಯಾಚರಣೆ ಮುಂದುವರೆದಿದೆ. ಶ್ರೀನಗರದ ಹೊರವಲಯದಲ್ಲಿ ವ್ಯಾಪಕ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಪಠಾಣ್ಕೋಟ್ ವಾಯುನೆಲೆ ದಾಳಿಯಲ್ಲಿ ಭದ್ರತಾ ಸಿಬ್ಬಂದಿಯಿಂದ ಹತರಾದ 4 ಭಯೋತ್ಪಾದಕರನ್ನು ಗುರುತಿಸಲು ಬ್ಲಾಕ್ ಕಾರ್ನರ್ ನೋಟಿಸ್ ಜಾರಿಗೊಳಿಸುವಂತೆ ಇಂಟರ್ಪೋಲ್ಗೆ ಭಾರತ ಮನವಿ ಸಲ್ಲಿಸಿದೆ. ಈ ಮಧ್ಯೆ ಪಠಾಣ್ಕೋಟ್ ವಾಯುನೆಲೆ ದಾಳಿಕೋರರಿಗೆ ತಮ್ಮ ದೇಶದ ಜತೆಗಿರುವ ಸಂಪರ್ಕ ಕುರಿತು ತನಿಖೆ ಸಲುವಾಗಿ ಉನ್ನತ ಮಟ್ಟದ ಜಂಟಿ ತನಿಖಾ ತಂಡ ರಚನೆಗೆ ಪಾಕಿಸ್ತಾನ ಪ್ರಧಾನಿ ನವಾಜ್ ಷರೀಫ್ ಆದೇಶ ನೀಡಿದ್ದಾರೆ. ನವಾಜ್ ಷರೀಫ್ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಗುಪ್ತಚರ ಸಂಸ್ಥೆ ಐಬಿ, ಆಂತರಿಕ ಸೇವೆಗಳ ಗುಪ್ತಚರ ಸಂಸ್ಥೆ ಐಎಸ್ಐ ಮತ್ತು ಸೇನಾ ಗುಪ್ತಚರ ಸಂಸ್ಥೆ ಎಐ ಒಳಗೊಂಡ ಜಂಟಿ ತನಿಖಾ ತಂಡ ರಚನೆ ಕುರಿತು ನಿರ್ಧರಿಸಲಾಗಿದೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಪಠಾಣ್ಕೋಟ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೆಲವು ಸಂಘಟನೆಗಳು ಮತ್ತು ವ್ಯಕ್ತಿಗಳ ಕೈವಾಡ ಸಾಬೀತುಪಡಿಸುವ ಖಚಿತ ಆಧಾರಗಳನ್ನು ಇಲ್ಲಿನ ಸರ್ಕಾರಕ್ಕೆ ಭಾರತ ಈಗಾಗಲೇ ನೀಡಿದೆ. ಈ ಮಧ್ಯೆ ಪಂಜಾಬ್ ಸಶಸ್ತ್ರ ಪೊಲೀಸ್ ಪಡೆ ಮುಖ್ಯಾಧಿಕಾರಿ ಸಲ್ವಿಂದರ್ ಸಿಂಗ್ ದೆಹಲಿಯಲ್ಲಿಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಮುಂದೆ ವಿಚಾರಣೆಗಾಗಿ ಹಾಜರಾಗಿದ್ದರು. ವಿಚಾರಣೆ ನಾಳೆಯೂ ಮುಂದುವರಿಯಲಿದೆ. ಸಾರಿಗೆ ಇಲಾಖೆ ಆರ್ಟಿಒ ವಿಭಾಗದಲ್ಲಿನ ಭ್ರಷ್ಟಾಚಾರ ನಿರ್ಮೂಲನೆಗೆ ಪಾರದರ್ಶಕ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಭೂ ಸಾರಿಗೆ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಇಲಾಖೆ ಆಯೋಜಿಸಿದ್ದ ಟಾಕಥಾನ್ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಈ ವಿಷಯ ತಿಳಿಸಿದರು. ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ನಿರ್ವಹಿಸಬೇಕು. ಮನೆಯಲ್ಲೇ ಕುಳಿತು ಇಂಟರ್ನೆಟ್ ಮೂಲಕ ಪರ್ಮಿಟ್ ಪಡೆಯುವ ಇ ಗವರ್ನೆನ್ಸ್ ವ್ಯವಸ್ಥೆ ಜಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತ ತಡೆಗೆ ಹೆಚ್ಚಿನ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗುತ್ತಿದೆ. ಪದೇ ಪದೇ ಅಪಘಾತವಾಗುವ ಸ್ಥಳಗಳಲ್ಲಿ ರಸ್ತೆ ಅಭಿವೃದ್ಧಿಗೆ ಹಾಗೂ ಅಪಘಾತ ತಡೆಗೆ ಮುಂದಿನ 5 ವರ್ಷಗಳ ಅವಧಿಯಲ್ಲಿ 11,000 ಕೋಟಿ ರೂಪಾಯಿ ವಿನಿಯೋಗಿಸಲಾಗುವುದು ಎಂದು ಅವರು ತಿಳಿಸಿದರು. उसका फोटो, उसकी इमेज मिल जाएगी और 24 घंटे के अंदर उसके घर में उसका डिटेल चला जाएगा और उसको फाइन भरना होगा. अगर वो कोर्ट में जाते और अपील करते हैं, अगर आरोप सिद्ध हुआ तो उसको फाइन डबल होगा और नहीं हुआ तो फिर बाद में जो कोर्ट निर्णय देगा वो होगा. ಪಶ್ಚಿಮ ಬಂಗಾಳದ ಮಾಲ್ಡಾಕ್ಕೆ ತೆರಳಿದ್ದ 3 ಬಿಜೆಪಿ ಸಂಸದರ ಸತ್ಯಶೋಧನಾ ತಂಡವನ್ನು ವಾಪಸ್ ಕಳುಹಿಸಿರುವುದು ದುರದೃಷ್ಟಕರ ಎಂದು ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಮಾಲ್ಡಾ ಹಿಂಸಾಚಾರ ಪ್ರಕರಣ ಸಂಬಂಧ ಪೂರ್ವಾಗ್ರಹವಿಲ್ಲದ ತನಿಖೆ ಅತ್ಯಗತ್ಯ ಎಂದು ಅವರು ತಿಳಿಸಿದ್ದಾರೆ. ಈ ತಿಂಗಳ 3ರಂದು ಮಾಲ್ಡಾದಲ್ಲಿ ನಡೆದ ಹಿಂಸಾಚಾರ ಸಂಬಂಧ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಕಳುಹಿಸಿದ್ದ ಸತ್ಯಶೋಧನಾ ಸಮಿತಿ ಸದಸ್ಯರನ್ನು ಸ್ಥಳೀಯ ಅಧಿಕಾರಿಗಳು ಮಾಲ್ಡಾ ರೈಲು ನಿಲ್ದಾಣದಲ್ಲಿಂದು ಬೆಳಿಗ್ಗೆ ತಡೆದು ವಾಪಸ್ ಕಳುಹಿಸಿದ್ದರು. ತಮ್ಮ ಪಕ್ಷ ಹಿಂದಿನಿಂದಲೂ ರೈತ ಪರ ಕಾರ್ಯಸೂಚಿಗೆ ವಿಶೇಷ ಮಹತ್ವ ನೀಡುತ್ತಾ ಬಂದಿದೆ ಎಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿಂದು ಹೇಳಿದ್ದಾರೆ.
ಕಿಸಾನ್ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಉದ್ಘಾಟಿಸಿದ ಅವರು ಕಳೆದ 60 ವರ್ಷಗಳಿಂದ ಬಡ ರೈತರು ಎದುರಿಸುತ್ತಿರುವ ಸಂಕಷ್ಟಗಳಿಗೆ ಕಾಂಗ್ರೆಸ್ ಪಕ್ಷವೇ ಕಾರಣ ಎಂದು ದೂರಿದರು. केवल भारतीय जनता पार्टी की सरकारें ही ऐसी सरकारें हैं जो निरंतर 5 साल 10 साल तक 10% से ज्यादा कृषि विकास दर लेकर देश में सर्वोच्च स्थान 60% लोग जिस व्यवसाय के साथ जुड़े हैं उसका जीडीपी में योगदान 15%। और इसके लिए अगर कोई एक पार्टी को जिम्मेदार मानना है तो मैं निसंकोच मानता हूं कि आज जो जीडीपी और जनसंख्या कृषि के साथ जुड़ी हुई जनसंख्या के बीच में जो असंतुलन है उसके लिए कोई जिम्मेदार है तो कांग्रेस पार्टी जिम्मेदार है। 60 साल तक देश का किसान और देश की कृषि को इन्होंने चिंतन ही नहीं किया, इसकी चिंता भी नहीं। हमारे प्रधानमंत्री जी ने ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರಚನೆಯಾದಂದಿನಿಂದ ರೈತರ ಕಲ್ಯಾಣಕ್ಕಾಗಿ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. सॉइल हेल्थ कार्ड देश के 14 करोड़ किसानों को मिले, इसलिए 568 करोड़ का आवंटन किया और 109 करोड़ हमने राज्यों को दिया है। ರಾಜ್ಯಾದ್ಯಂತ ದ್ವಿಚಕ್ರ ವಾಹನ ಹಿಂಬದಿ ಸವಾರರು ನಾಳೆಯಿಂದ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ದಾವಣಗೆರೆಯಲ್ಲಿಂದು ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ನಾಳೆಯಿಂದ ಸಾರಿಗೆ ಇಲಾಖೆ ಕಡ್ಡಾಯ ಹೆಲ್ಮೆಟ್ ಧರಿಸಲು ಆದೇಶ ಮಾಡಿದೆ. ಅದರ ಅನುಷ್ಠಾನಕ್ಕೆ ಪೊಲೀಸ್ ಇಲಾಖೆ ಸಹಕರಿಸಲಿದೆ ಎಂದರು. ಜನರ ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆಯೇ ಹೊರತು ತೊಂದರೆ ಕೊಡುವ ಉದ್ದೇಶ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಸರ್ಕಾರ ತೀರ್ಮಾನ ಮಾಡಿದೆ. ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ, ಅದನ್ನ ಏನು ಅನುಷ್ಠಾನ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಸಹಕರಿಸುತ್ತೆ. ನಾವು ಯಾರಿಗೂ ಕೂಡ ತೊಂದರೆ ಮಾಡುವಂತ ಉದ್ದೇಶದಿಂದ ಈ ಆದೇಶವನ್ನು ಆಗಿಲ್ಲ. ಸುರಕ್ಷತೆ ಬಹಳ ಮುಖ್ಯ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. 27ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸುತ್ತಿದ್ದೇವೆ. ಎಲ್ಲರೂ ರಸ್ತೆ ನಿಯಮ ಪಾಲಿಸಿ, ಅಮೂಲ್ಯ ಜೀವ ಉಳಿಸಿ, ರಸ್ತೆ ಸುರಕ್ಷತೆ ಕ್ರಮಕ್ಕೆ ಸಕಾಲ. ವಾಹನಗಳು ಬಿಡುವ ಹೊಗೆಯಿಂದ ವಾಯು ಮಾಲಿನ್ಯ ಹೆಚ್ಚಾಗುತ್ತದೆ. ತಪ್ಪದೆ 6 ತಿಂಗಳಿಗೊಮ್ಮೆ ಎಮಿಷನ್ ಟೆಸ್ಟ್ ಮಾಡಿಸಿ. ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ರಸ್ತೆ ಸುರಕ್ಷತೆ ಕ್ರಮಕ್ಕೆ ಸಕಾಲ. ಪ್ರಕಟಣೆ ಸಾರಿಗೆ ಇಲಾಖೆ. ಬೀದರ್ನಲ್ಲಿಂದು ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಂಸದ ಭಗವಂತ ಖೂಬಾ ಕೇಂದ್ರ ಸರ್ಕಾರದ ಅನುದಾನವನ್ನು ಈ ಭಾಗದ ಅಭಿವೃದ್ಧಿಗೆ, ಜನರ ಕಲ್ಯಾಣಕ್ಕೆ ಬಳಕೆ ಮಾಡಬೇಕು ಎಂದರು. ಕೇವಲ ಎಲ್ಲ ಬಂದಿದ್ದೆಲ್ಲ ಕೇಂದ್ರ ಸರ್ಕಾರ ದುಡ್ಡು ನೀವು ಮೈಸೂರು ಅಥವಾ ಬೆಂಗಳೂರಿಗೆ ಸೀಮಿತ ಮಾಡ್ಕೊಂಡಿದ್ರೆ ನಮ್ಮಲ್ಲಿರುವಂತಹ ಜನಕ್ಕೆ ನಾವು ಏನು ಉತ್ತರ ಕೊಡಬೇಕು? ಬಳಿಕ ಸಚಿವೆ ಉಮಾಶ್ರೀ ಸುದ್ದಿಗಾರರೊಂದಿಗೆ ಕೇಂದ್ರ ಸರ್ಕಾರದ ಅಮೃತ್ ಯೋಜನೆಯಡಿ 500 ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ದು, ಜಿಲ್ಲೆಗೆ 42 ಕೋಟಿ ರೂಪಾಯಿ ಮಂಜೂರಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಇರುವ ಕಡೆ ಶೀಘ್ರ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. 500 ಕೋಟಿ ಪ್ರಪೋಸಲ್ ಅಲ್ಲಿ 42 ಕೋಟಿ ನಮ್ಮ ಜಿಲ್ಲೆಗೆ ರಿಲೀಸ್ ಆಗಿ ಬಂದಿದೆ, ಅಪ್ರೂವ್ಡ್ ಆಗಿದೆ, ಅನುಮೋದನೆಗೊಂಡಿದೆ. ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಯಾವ್ಯಾವ ತಾಲೂಕಿಂದ ಏನೇನು ಪ್ರಪೋಸಲ್ಗಳು ಬಂದಿದೆ ಅವೆಲ್ಲವಕ್ಕೂ ಶೀಘ್ರವಾಗಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದೇವೆ. ಬೆಂಗಳೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಆಯೋಜಿಸಿರುವ ಇಂಡಿಯಾ ಎಲೆಕ್ಟ್ರಾನಿಕ್ ವೀಕ್ ಕಾರ್ಯಕ್ರಮಕ್ಕೆ ಭಾರೀ ಕೈಗಾರಿಕಾ ಸಚಿವ ಆರ್ ವಿ ದೇಶಪಾಂಡೆ ಚಾಲನೆ ನೀಡಿದರು. ಬಳಿಕ ಅವರು ಬಂಡವಾಳ ಹೂಡಿಕೆಗೆ ರಾಜ್ಯ ಅತ್ಯುತ್ತಮ ತಾಣವಾಗಿದೆ, ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ಅಪ್ ನೀತಿಯನ್ನು ಜಾರಿಗೆ ತಂದಿದೆ, ಭಾರತದಿಂದ ಕೈಗಾರಿಕಾ ಉತ್ಪನ್ನಗಳು ಬೇರೆ ದೇಶಗಳಿಗೆ ರಫ್ತು ಆಗಬೇಕು, ಆಮದು ಮಾಡಿಕೊಳ್ಳಬಾರದು ಎಂದು ತಿಳಿಸಿದರು. should manufacture and export, not import. I don't think there is a brain drain here. And why Karnataka is recognized today? Today we have brought a startup policy house. Honorable Prime Minister has said that the government of India will also come with a policy in startups on 16th of Jan. We are happy about it. But I can proudly say that the Karnataka is the only state which has a startup policy.
ಎಲೆಕ್ಟ್ರಾನಿಕ್ ವಸ್ತುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ನಗರಸಭೆ ನಿರ್ಮಿಸಿರುವ ಅತ್ಯಾಧುನಿಕ ಶೌಚಾಲಯ ಗೌರವ ಘಟಕವನ್ನು ವಿಧಾನ ಪರಿಷತ್ ಸದಸ್ಯೆ ಜಯಮಾಲಾ ನಿನ್ನೆ ಉದ್ಘಾಟಿಸಿದರು. ನಂತರ ಅವರು ಸಮಬಾಳ್ವೆಗಾಗಿ ಗೌರವ ಘಟಕ ನಿರ್ಮಿಸಲಾಗಿದೆ, ಸುಸಜ್ಜಿತವಾದ ಈ ಶೌಚ ಹಾಗೂ ಸ್ನಾನಗೃಹಗಳ ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚಿಸಿದರು. ಸಮಾನವಾಗಿ ನಾವೆಲ್ಲರೂ ಬಾಳ್ಬೇಕು, ಸಮಾನತೆಯನ್ನ ಕಾಣಬೇಕು ಅಂತಂದ್ರೆ ನನ್ನ ಹಾಗೆ ನೀವು ಬಾಳಿ ಅಂತ ಹೇಳ್ಬಿಟ್ಟು ಈ ಸವಲತ್ತನ್ನ ಮಾಡಿದ್ದಾರೆ. ಇಷ್ಟು ಸುಂದರವಾದ ಸುಸಜ್ಜಿತವಾದಂತಹ ಬಾತ್ರೂಮ್ ಅನ್ನ ನಾನು ನೆಕ್ಸ್ಟ್ ಇನ್ನೊಮ್ಮೆ ಬರ್ತೀನಿ, ಬಂದಾಗ ಅದರ ಸ್ವರೂಪವನ್ನ ತಾವೆಲ್ಲರೂ ದಯವಿಟ್ಟು ಹಾಗೆ ಉಳಿಸ್ಕೊಳ್ಳಿ. ಯಾಕೆಂದ್ರೆ ನಾವು ನಮ್ಮ ಮನೆಯ ಬಾತ್ರೂಮ್ ಅನ್ನ ನೀವು ಯಾರಾದ್ರೂ ಬೇರೆಯವ್ರ ಹತ್ರ ನಾವು ಕ್ಲೀನ್ ಮಾಡ್ತೀವ, ನಾವೇ ಕ್ಲೀನ್ ಮಾಡ್ತೀವಲ್ಲ, ನೀವು ಹೋದಾಗ ಒಂದು ಸಲ ಒರೆಸಿ, ಒಂದು ಬಟ್ಟೆಯಲ್ಲಿ ಒರೆಸಿದ್ರೆ ಸಾಕು, ಅದನ್ನ ಶುಚಿಗೊಳಿಸಿ ಕನ್ನಡಿಯನ್ನ ಒರೆಸಿ ನಿಮ್ಮನ್ನ ನೀವು ನೋಡಿ, ನಿಮ್ಮನ್ನ ನೀವು ಪ್ರೀತಿಸೋದನ್ನ ಕಲ್ತ್ಕೊಳ್ಳಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಎಚ್.ಕೆ. ಪಾಟೀಲ್, ಬಡವರ ಜೀವನದಲ್ಲಿ ಬದಲಾವಣೆ ಅಗತ್ಯ, ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಂಡಾಗ ಮಾತ್ರ ಸಾಧನೆ ಸಾಧ್ಯ ಎಂದರು. ಬಡವರಿಗಾಗಿ ಇಂತಹ ಶೌಚಾಲಯ ನಿರ್ಮಿಸಿರುವುದು ಶ್ಲಾಘನೀಯ ಎಂದರು. ಆ ಮಾತುಗಳನ್ನ ಮೆಲುಕು ಹಾಕೋಣ, ಸಂಪೂರ್ಣವಾಗಿ ಸರಿಯಾಗಿ ಶಿಸ್ತಿನಿಂದ ನೀವು ಉಪಯೋಗ ಮಾಡಿಕೊಂಡ್ರಿ ಅಂದ್ರೆ ನಿಮಗೆ ಹೇಳ್ತೇನೆ, ರಾಷ್ಟ್ರದಲ್ಲಿ ಬಡವರ ಬದುಕಿನಲ್ಲಿ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನ ತರೋದಕ್ಕೆ ನೀವು ಕಾರಣರಾಗ್ತೀರಿ. ಸ್ಥಳೀಯ ನಾಗರಿಕರೊಬ್ಬರು ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ಬೆಂಗಳೂರು ಸಂಚಾರಿ ಪೊಲೀಸ್ ಇಲಾಖೆ 27ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಶಾಲಾ ಮಕ್ಕಳಿಗಾಗಿ ಇಂದು ಕ್ವಿಜ್ ಕಾರ್ಯಕ್ರಮ ಆಯೋಜಿಸಿತ್ತು. 16 ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕ್ವಿಜ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಾಲಾ ಮಕ್ಕಳಲ್ಲಿ ಸಂಚಾರ ನಿಯಮಗಳ ಕುರಿತು ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶ ಎಂದು ಪೊಲೀಸ್ ಅಧಿಕಾರಿ ವಿ ಮರಿಯಪ್ಪ ದೂರದರ್ಶನಕ್ಕೆ ತಿಳಿಸಿದರು. ಅಂದರೆ ಸಂಚಾರದ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದನ್ನು ಪ್ರಿವೆಂಟ್ ಮಾಡೋ ಹಿನ್ನೆಲೆಯಲ್ಲಿ ಮಕ್ಕಳುಗಳಿಂದ, ಸ್ಟೂಡೆಂಟ್ಗಳಿಂದ ನಾವು ಒಂದು ಅವೇರ್ನೆಸ್ನ ಸಾರ್ವಜನಿಕರಲ್ಲಿ ನಾವು ತುಂಬಬೇಕು ಮತ್ತು ಆಗ್ತಕ್ಕಂಥ ಈ ವೈಲೇಷನ್ಸ್ ಏನಿದೆ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ನಾವು ಈ ಥರ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. 27ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸುತ್ತಿದ್ದೇವೆ. ಎಲ್ಲರೂ ರಸ್ತೆ ನಿಯಮ ಪಾಲಿಸಿ, ಅಮೂಲ್ಯ ಜೀವ ಉಳಿಸಿ, ರಸ್ತೆ ಸುರಕ್ಷತೆ ಕ್ರಮಕ್ಕೆ ಸಕಾಲ. ವಾಹನ ಸೈಲೆನ್ಸರ್ ಅನ್ನು ಮಾರ್ಪಡಿಸಬೇಡಿ ಮತ್ತು ಕರ್ಕಶ ಹಾರನ್ ಬಳಸಬೇಡಿ. ಅನಾವಶ್ಯಕವಾಗಿ ಹಾರನ್ ಮಾಡಬೇಡಿ. ಶಬ್ದ ಮಾಲಿನ್ಯ ನಿಯಂತ್ರಿಸಿ. ರಸ್ತೆ ಸುರಕ್ಷತೆ ಕ್ರಮಕ್ಕೆ ಸಕಾಲ. ಪ್ರಕಟಣೆ ಸಾರಿಗೆ ಇಲಾಖೆ. ದ್ವಿಚಕ್ರ ವಾಹನ ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸಬೇಕೆಂಬ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಜಾಗೃತಿ ಕಾರ್ಯಕ್ರಮಕ್ಕೆ ಯುವ ಕಾಂಗ್ರೆಸ್ ಚಾಲನೆ ನೀಡಿತು. ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಆದೇಶ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಹೇಳಿದರು. ರಾಜ್ಯ ಸರ್ಕಾರ ಎರಡು ಸಹ ಇವತ್ತು ಜನಗಳ ಜೀವ ರಕ್ಷಣೆಗೋಸ್ಕರ ಇವತ್ತು ತಗೊಂಡಿರತಕ್ಕಂಥ ಕ್ರಮನ ಸಾರ್ವಜನಿಕರ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಜೀವದ ರಕ್ಷಣೆಗೋಸ್ಕರ ಇವತ್ತು ಹೆಲ್ಮೆಟ್ ಅನ್ನು ಹಿಂಬದಿ ಸವಾರರು ಸಹ ಕಡ್ಡಾಯವಾಗಿ ಧರಿಸಬೇಕನ್ನತಕ್ಕಂಥ ಒಂದು ನೀತಿ, ಸುರಕ್ಷಾ ನೀತಿಯನ್ನ ಜಾರಿಗೆ ತಂದಿರತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶನ ಇವತ್ತು ರಾಜ್ಯ ಸರ್ಕಾರ ಪಾಲನೆ ಮಾಡ್ತಾ ಇದೆ. ಕ್ರಿಕೆಟ್ ಪ್ರೇಮಿಗಳು ಬಹು ನಿರೀಕ್ಷೆಯಿಂದ ಕಾಯುತ್ತಿರುವ ಭಾರತ ಆಸ್ಟ್ರೇಲಿಯಾ ಏಕದಿನ ಕ್ರಿಕೆಟ್ ಸರಣಿ ಪರ್ತ್ನಲ್ಲಿ ನಾಳೆ ಆರಂಭವಾಗಲಿದೆ. ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ನಡೆದ ತಲಾ ಒಂದು ಟ್ವೆಂಟಿ ಮತ್ತು ಏಕದಿನ ಅಭ್ಯಾಸ ಪಂದ್ಯದಲ್ಲಿ ಭಾರತ ಜಯಗಳಿಸಿದ್ದು, ಏಕದಿನ ಸರಣಿಯಲ್ಲೂ ಗೆಲುವಿನ ಗುರಿಯೊಂದಿಗೆ ಮೈದಾನಕ್ಕೆ ಇಳಿಯಲಿದೆ. 5 ಅನುಭವಿ ಬ್ಯಾಟ್ಸ್ಮನ್ಗಳೊಂದಿಗೆ ಆಸ್ಟ್ರೇಲಿಯಾಕ್ಕೆ ತೆರಳಲಿರುವ ಭಾರತ ತಂಡದಲ್ಲಿ 6ನೇ ಬ್ಯಾಟ್ಸ್ಮನ್ ಸ್ಥಾನಕ್ಕೆ ಕರ್ನಾಟಕದ ಮನೀಶ್ ಪಾಂಡೆ ಅಥವಾ ಗುರುಕಿರತ್ ಸಿಂಗ್ ಅವಕಾಶ ಪಡೆಯುವ ಸಾಧ್ಯತೆ ಇದೆ. ಆತಿಥೇಯ ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೀವ್ ಸ್ಮಿತ್ ಉತ್ಸಾಹದಿಂದಲೇ ಸರಣಿಗೆ ಸಿದ್ಧವಾಗಿರುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಶಂಕಿತ ಉಗ್ರರು ಹಾಗೂ ಭದ್ರತಾ ಪಡೆ ನಡುವೆ ಗುಂಡಿನ ಚಕಮಕಿ.
ಸಾರಿಗೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಪಾರದರ್ಶಕ ವ್ಯವಸ್ಥೆ ಅಳವಡಿಕೆಗೆ ಕ್ರಮ, ನಿತಿನ್ ಗಡ್ಕರಿ. ಮಾಲ್ಡಾ ಹಿಂಸಾಚಾರ ಪ್ರಕರಣ, ಪೂರ್ವಾಗ್ರಹವಿಲ್ಲದ ತನಿಖೆ ಅತ್ಯಗತ್ಯ, ಪ್ರಕಾಶ್ ಜಾವಡೇಕರ್. ಮತ್ತು ಬಂಡವಾಳ ಹೂಡಿಕೆಗೆ ಕರ್ನಾಟಕ ಅತ್ಯುತ್ತಮ ತಾಣ, ಆರ್.ವಿ. ದೇಶಪಾಂಡೆ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.